ಸುಮಾರು ವರ್ಷದಿಂದ ಅವ್ರ ಜೊತೆ ನಾವಿದ್ದೇವೆ. ಅವ್ರ ಹುಟ್ಟುಹಬ್ಬನ ಇದು ಮೊದಲೇ ಅದಲ್ಲ, ಇದು ಸುಮಾರು ವರ್ಷ ನಾವೆಲ್ಲ ಸೇರಿ ಆಚರಣೆ ಮಾಡ್ತಾ ಇದ್ದೇವೆ. ಅವ್ರು ಸುಮಾರು ಒಳ್ಳೆ ಕಾರ್ಯವನ್ನು ಮಾಡಿದ್ದಾರೆ. ಇನ್ನೂ ಸುಮಾರು ಒಳ್ಳೆ ಕಾರ್ಯ ಮಾಡುವಂತ ಮನ್ಸು ಅವ್ರಿಗಿದೆ. ಅವರಂತ ಒಂದು ಒಳ್ಳೆ ಮನ್ಸಿರುವಂತ ನಾಯಕರು ಇನ್ನೂ ಸುಮಾರು ಬರಬೇಕು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ. ಯಾಕಂದ್ರೆ ಅವ್ರ ಮನ್ಸು ಸುಮಾರು ಒಂಥರ ಬಡವರು ಅಂದ್ರೆ ಅವ್ರ ಜೀವ. ಅದಕ್ಕೆ ಅವರು ಇನ್ನು ಮುಂದೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಮಾಡಬೇಕು. ಸುಮಾರು ವರ್ಷದಿಂದ ಅದೇ ತರ ಬಡ್ಡಿ ಆಗ್ತದೆ, ಇನ್ನು ಮುಂದೆ ಆಗ್ತಾ ಹೋಗ್ತಾರೆ. ಕಾಂಗ್ರೆಸ್ ಪಕ್ಷವರು ಯಾವುದೇ ಜಾತಿ ಮತ ಭೇದ ಭಾವ ಇದ್ರೆ ಬಡವರಿಗೋಸ್ಕರ ಒಂದು 96,000 ಕೋಟಿ ಮೀಸಲಿದ್ದಾರೆ. ಸರ್, ಕಾಂಗ್ರೆಸ್ ಪಕ್ಷ ಅಂದ್ರೆ ಬಡವರ ಪಕ್ಷ. ಅದು ಯಾವಾಗಲೂ ಕಾಂಗ್ರೆಸ್ ಪಕ್ಷ ಬಡವರಿಗೋಸ್ಕರನೇ ಕೆಲಸ ಮಾಡುವಂತ ಪಕ್ಷ. ಅದರಲ್ಲೂ ಈ ತರ ನಾಯಕರು ಮತ್ತೆ ಸಿದ್ದರಾಮಯ್ಯ ಅವರ ಒಬ್ರು ಮುಖ್ಯಮಂತ್ರಿ ಮತ್ತೆ DK ಶಿವಕುಮಾರ್ ಅಂತ ಒಬ್ರು ನಾಯಕರು ಇರುವಾಗ ಇದು ಕಾಂಗ್ರೆಸ್ ಪಕ್ಷ ಇನ್ನೂ ಒಂದು ಈಸಿಯಾಗಿ ಮಾಡೋದು ಕೆಲಸ ಇನ್ನು ಮಾಡ್ತಾರೆ ಅವರು. ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ಅವರು ಒಳ್ಳೆ ಒಬ್ಬ ನಟರು. ಅವ್ರ ಒಂದು ಹಾರ್ಟ್ ಇರುವಂತ ನಾಯಕರ ಮಗ ಆದ್ಮೇಲೆ ಅವ್ರಿಗೂ ಒಂದು ಒಳ್ಳೆ ಹಾರ್ಟ್ ಇರುತ್ತೆ. ಅವ್ರ ಫ್ಯೂಚರ್ ಒಳ್ಳೆ ನಾಯಕರು ಆಗ್ತಾರೆ ಅಂತ ಒಂದು ಭರವಸೆ. ಜಮೀರ್ ಅಣ್ಣ ಜೊತೆ ಇವತ್ತಿಂದಲ್ಲ, ನಾನು JDS ಇರುವಾಗ್ಲೂ ನಾನು ಅವ್ರ ಜೊತೆ ಇದ್ದವನು. ಮನೇಲಿ ಒಂದು ತಮ್ಮಂತ ಇದ್ದವನು ನಾನು. ಸುಮಾರು ಒಂದು 20-25 ವರ್ಷ ಅವ್ರ ಜೊತೆ ಇದ್ದೇನೆ ನಾನು. ಇವತ್ತು ನಮ್ಗೆ ಖುಷಿ ಇದೆ ಅವ್ರ ಜೊತೆ ಇರೋದಕ್ಕೋಸ್ಕರ. ಇನ್ ಮುಂದೆ ಅವ್ರ ಜೊತೆ ಇರ್ತೀವಿ ನಾವು. ಮೊದ್ಲು ಅವ್ರಿಗೆ ಸುಮಾರು ವರ್ಷ ವಿಶ್ ಮಾಡ್ತಾ ಇದ್ವಿ. ಮತ್ತೆ ಈ ವರ್ಷನೂ ಅವ್ರಿಗೆ ಅವ್ರು ಹುಟ್ಟೋಗ್ಬೇಕು, ಇನ್ನು ಆರೋಗ್ಯ ಆಯುಸ್ಸು ಇನ್ನೂ ಒಂದು ಉನ್ನತ ಪದವಿ ಅವ್ರು ಸಿಗ್ಲಿ ಅಂತ ಕೇಳ್ಕೊಳ್ಬೇಕು ಸರ್.